ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಬಯೋ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅದು ಕೊಡಿ ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಈಗಾಗಲೇ ನಾವೆಲ್ಲ ಅಪ್ಲೋಡ್ ಮಾಡಿದ್ದೇವೆ, ಆದರೆ ನಿಮಗೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮಗೆ ಅದನ್ನು ಸರ್ಚ್ ಮಾಡೋಕ್ಕೆ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಎನಿಹೌ, ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ನಾನು ನಿಮಗೆ ಏನು ಮಾಡ್ತೇನೆ ಅಂತ ಹೇಳಿದರೆ, ಎಲ್ಲ ವಿಡಿಯೋಗಳ PDF ಕಾಪಿಗಳನ್ನೇ ಕೊಟ್ಟುಬಿಡ್ತೇನೆ. ಆಯಿತಾ? ಅದನ್ನು ತಾವುಗಳು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು, ಉದ್ದೇಶ ಇಷ್ಟೇ ಸರ್, ಒಳ್ಳೆಯ ಅಂಕಗಳು ತೆಗೆದುಕೊಂಡು ಮುಂದಿನ ವ್ಯಾಸಂಗಕ್ಕಾಗಿ ಮುಂದೆ ಬರೆಯಲಿ ಅಂತ. ಎನಿಹೋ, ಬನ್ನಿ ಸರ್, ಬಯೋ ಎಕ್ಸಾಮಿನ ಈ ಒಂದು ಡಿಸ್ಪ್ಲೇ ಮಾಡುತ್ತಿರುವ ಕ್ವಶನ್ ಪೇಪರ್ ಯಾವುದು ಅಂದರೆ ನಿಮ್ಮ ಎಕ್ಸಾಮ್ 1 ಕ್ವಶನ್ ಪೇಪರ್ ಆಗಿರುತ್ತೆ. ಏನು ಸರ್, ಎಕ್ಸಾಮ್ 1 ಬಿಟ್ಟು ನಾವು ಈಗ ಎಕ್ಸಾಮ್ 2 ಬರಿತಾ ಇದ್ದೀವಿ. ಹೌದು, ಬರಿಬೇಕು, ಆದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊತಾ ಹೋಗ್ತೇನೆ ನಿಮ್ಮ ಆನ್ಯುವಲ್ ಎಕ್ಸಾಮ್ 2ಗೆ ಈಗ ಬಯೋ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ. ಎಲ್ಲಿಂದ ಯಾವ ಪೇಪರಿಂದ ನೀವು ಪಿಕ್ ಮಾಡಬೇಕು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಂತ. ಬಯೋ ಎಕ್ಸಾಮ್ ಬಂದುಬಿಟ್ಟು ನಿಮಗೆ 70 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಬಯೋ ಎಕ್ಸಾಮು ನಿಮಗೆ ಕನ್ನಡ ವರ್ಷನಲ್ಲೂ ಇರುತ್ತೆ ಹಾಗೂ ಇಂಗ್ಲೀಷ್ ವರ್ಷನಲ್ಲೂ ಬರುತ್ತೆ. ತಾವುಗಳು ನೋಡ್ಬೋದು ಈಗ, ಹೌದಲ್ವಾ? ಇಂಗ್ಲೀಷಲ್ಲೂ ಬರೆದಿದ್ದಾರೆ ಹಾಗೂ ಕನ್ನಡದಲ್ಲೂ ಕನ್ನಡದಲ್ಲೂ ಬರೆಯಲಾಗಿದೆ. ಒಟ್ಟು 3 ಗಂಟೆ ಇರುತ್ತೆ, ಹೌದಲ್ವಾ? ನಿಮಗೆ 70 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ತಾವುಗಳು ನೋಡ್ಬೋದು, ಇಲ್ಲಿ ಕನ್ನಡ ಮೀಡಿಯಮಲ್ಲೂ ಕೂಡ ಇದೆ. ಬನ್ನಿ ಸರ್, ಕನ್ನಡ ಮೀಡಿಯಮಲ್ಲಂತೂ 99% ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮ್ನವರೇ ಇರ್ತೀರಾ. ಇಲ್ಲಿ ಇರುವಂತಹ ಆನ್ಸರ್ಗಳು ಸರಿನಾ ಅಥವಾ ತಪ್ಪಾ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವರ್ಷ ನಡೆದಿರುವಂತಹ ಎಕ್ಸಾಮ್ 1ನ ಕೀ ಆನ್ಸರ್ PDF ಕಾಪಿ ಕೂಡ ಕೊಟ್ಟಿರ್ತೇನೆ. ಬೋರ್ಡ್ ವತಿಯಿಂದ ಪ್ರೊವೈಡ್ ಮಾಡಿರುವಂಥ PDF ಕಾಪಿಯನ್ನು, ಅದನ್ನು ಕೂಡ ತಾವುಗಳು ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಏನೇನು ಅಂತ ಅರ್ಥ ಆಯ್ತಲ್ವಾ? ಈ ಕ್ವಶನ್ ಪೇಪರು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಜೊತೆಗೆ ಇದರ ಒಂದು ಕೀ ಆನ್ಸರ್ ಕೂಡ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥದ್ದು ಸಿಗುತ್ತೆ. ಜೊತೆಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಈ ವರ್ಷಕ್ಕೆ ನಿಮ್ಮ ಎಕ್ಸಾಮಿಗೆ ಏನಿದೆ ಅದು ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಪೇಪರ್ ಅಂತ ಒಂದು 5 ಪ್ರಾಕ್ಟೀಸ್ ಪೇಪರ್ ಕೂಡ ಸಿಗುತ್ತೆ. ಹಾಗೂ ಕೆಲವೊಂದು ಬಯೋ ಇಂಪಾರ್ಟೆಂಟ್ ಡಯಾಗ್ರಾಮ್ಸು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ತಾವುಗಳು ಅದನ್ನು ಉಪಯೋಗಿಸಿಕೊಳ್ಳಬಹುದು. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಭಾಳ ಸರಳವಾದ ಭಾಷೆಯಲ್ಲೇ ನಾನು ಮಾತಾಡುತ್ತಿರುವಂಥದ್ದು. ಓಕೆ, ಉದ್ದೇಶ ಇಷ್ಟೇ, ಎಲ್ಲರಿಗೂ ಕೂಡ ಅರ್ಥ ಆಗಲಿ ಅಂತ. ಲಿಸನ್ ಮೈ ಡಿಯರ್ ಚಿಲ್ಡ್ರನ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಓಕೆ, ಯಾವಾಗ ಎಕ್ಸಾಮ್ ಇದು ಬಯೋ? ಐ ಥಿಂಕ್ ಬೇಡ. ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಮುಂದಿನ ತಿಂಗಳು 11ನೇ ತಾರೀಕು ನಿಮಗೆ ಎಕ್ಸಾಮ್ 2 ಬಯೋ ಇದೆ. ಅದಕ್ಕಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನಿಂದನೇ ಕೂತ್ಕೊಂಡು ಯಾರ್ಯಾರು ಎಕ್ಸಾಮ್ ತೆಗೆದುಕೊಂಡಿದ್ದೀರೋ, ಹೌದಲ್ವಾ? ತಾವುಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ, ದಯವಿಟ್ಟು ಕೂತ್ಕೊಂಡು ಇವತ್ತಿನಿಂದನೇ ಬರೆದು ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದಿದ್ದರೆ ನಿಜವಾಗಿಯೂ ತಾವುಗಳು ಎಲ್ಲ ಎಕ್ಸಾಮನ್ನು ಕವರ್ ಮಾಡಿಕೊಂಡು ಖುಷಿಯಾಗಿ ಇರುತ್ತೀರಾ. ಈಗಾಗಲೇ ನಾವು CET ಎಕ್ಸಾಮಿನ 4 ಸಬ್ಜೆಕ್ಟಿನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಎರಡೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ತಾವುಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಉತ್ತರಗಳನ್ನು ವಿತ್ ಸೊಲ್ಯೂಷನ್, ಸರ್ ಬರೀ ಆನ್ಸರ್ ಅಷ್ಟೇ ಟಿಕ್ಕಲ್ಲ, ವಿತ್ ಸೊಲ್ಯೂಷನ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಈ ರೀತಿಯಾಗಿ ಬೇರೆ ಸಬ್ಜೆಕ್ಟಿಂದು ಬೇಕು ಅಂದರೆ ಸ್ವಲ್ಪ ಒಂದು 20 ವಿಡಿಯೋ ಕೆಳಗಡೆ ಹಿಂದೆ ಹೋದರೆ ನೀವು ಎಕ್ಸಾಮ್ 1 ನಡೆದಿತ್ತಲ್ವ, ಆ ಸಮಯದಲ್ಲಿ ನಾವು ಪ್ರತಿಯೊಂದು ಸಬ್ಜೆಕ್ಟಿನ 5ರಿಂದ 6 ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅದಾಗಿರ್ಬೋದು. ಸುಮಾರು ಒಂದು 8 ಪೇಜುಗಳ ಕಾಲ 8 ಪೇಜು ಕ್ವಶನ್ ಪೇಪರ್ ಇದೆ. ಇದು ಏನು ಸರ್ ಅಷ್ಟು ದೊಡ್ಡಕ್ಕಿರುತ್ತೆ 8 ಪೇಜು ಅಂತ? ಈಗ ಒಂದೇ ಮೇನ್ ಕ್ವಶನ್ ಆಗಿದ್ದು 15 ಕ್ವಶನ್ಗಳು ಈಗ ಮುಗೀತು. ಅದಕ್ಕೆ 3 ಪೇಜ್ ತಗೊಂಡಿದ್ದಾರೆ ಇವರು. ಈಗ ಸೆಕೆಂಡ್ ಮೇನಲ್ಲಿ ನಿಮಗೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಇರುತ್ತೆ, ಅದೊಂದು 5 ಬರುತ್ತೆ. ಅಲ್ಲಿಗೆ 20 ಅಂಕಗಳು ಆಯಿತು. 70ರಲ್ಲಿ 20 ಮಾರ್ಕ್ಸು ಬರೀ ಆಬ್ಜೆಕ್ಟಿವ್ಸಿಗೆ ಹೋಯಿತು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಸ್ಟ್ ಮೇನ್ 20ಕ್ಕೆ ಹೋದರೆ ಇರೋದೇ 70 ಮಾರ್ಕ್ಸ್ ಕ್ವಶನ್ ಪೇಪರು, ಉಳಿದಿದ್ದೀಗ 50 ಅಂಕದ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಮೈಂಡ್ ಸೆಟ್ಟನ್ನು ಮಾಡ್ಕೊಳ್ಳಿ. ನಿಮ್ಮ ಇಂಟರ್ನಲ್ ಮಾರ್ಕ್ಸು ಅದೇ ಆಗಿರುತ್ತೆ. ಎಕ್ಸಾಮ್ 1ನಲ್ಲಿ ನಿಮಗೆ 30ಕ್ಕೆ 28 ಅಥವಾ 30 ಅಥವಾ 20 ಎಷ್ಟು ಬಂದಿತ್ತು ಅದೇ ಇಂಟರ್ನಲ್ ಮಾರ್ಕ್ಸು ಎಕ್ಸಾಮ್ 2ಗೂ ಕೂಡ ಕ್ಯಾರಿ ಆಗುತ್ತೆ. ಕೇವಲ ನೀವು ಗಳಿಸಿರುವಂತಹ ಅಂದರೆ ಗೇನ್ ಮಾಡಿರುವಂತಹ ಮಾರ್ಕ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆದರೆ ಮಾತ್ರ ಚೇಂಜ್ ಆಗುತ್ತೆ. ಡಿಕ್ರೀಸ್ ಆದರೆ ಅಂದರೆ ಕಡಿಮೆ ಬಂದರೆ ಅದನ್ನು ಪರಿಗಣಿಸಲ್ಲ. ಹೆಚ್ಚಿಗೆ ಯಾವುದಿದೆಯೋ ಅದನ್ನೇ ಅವರು ಪಿಕ್ ಮಾಡ್ತಾರೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹೆಚ್ಚಿನ ಸಮಯವನ್ನು ನಾನು ಕಿಲ್ ಮಾಡಲ್ಲ. ನಿಮ್ಮದು ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಏನು ಟೆನ್ಷನ್ ತಗೊಂಡು ಓದಬೇಡಿ ಸರ್. ಟೆನ್ಷನ್ ತಗೊಳ್ಳೋದ್ರಿಂದ ಭಾಳ ಕಡಿಮೆ ಅಂಕಗಳು ಬರ್ತವೆ. ಖುಷಿಯಾಗಿ ಬರೆದರೆ ಒಳ್ಳೆಯ ಅಂಕಗಳನ್ನು
ನೋಡಿ ಎರಡು ಡಯಾಗ್ರಾಮ್ ನಾನು ಭಾಳ ಇಂಪಾರ್ಟೆಂಟು ಅಂತ ಹೇಳಿದೆ. ಆ 2 ಡಯಾಗ್ರಾಮಲ್ಲಿ ಒಂದು ಬಂದಿದೆ ನೀಟ್ ಡಯಾಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಇದೆ, ಇನ್ನೊಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಒಂದಿರುತ್ತೆ. ಈ ರೀತಿಯಾಗಿ ತಾವುಗಳು ಹೌದಲ್ವಾ ಎರಡೂ ಕೂಡ ಪರ್ಫೆಕ್ಟಾಗಿ ವಿತ್ ಡಯಾಗ್ರಾಮ್ ಯಾವ ರೀತಿಯಾಗಿ ಅದನ್ನು ಕಲ್ಕೊಂಡು ಹೋದರೆ ಭಾಳ ಒಳ್ಳೆಯದಾಗತ್ತೆ. ಆಯಿತಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಯಾರ್ಯಾರು ಎಕ್ಸಾಮ್ 2 ಬರಿತಾ ಇದ್ದಾರೋ ಅವರಿಗೆ ಹಾಗೂ ನಿಮ್ಮ ಜೂನಿಯರ್ಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.